ಹಾಯ್ ನಮಸ್ಕಾರ ಫ್ರೆಂಡ್ಸ್. ಇವತ್ತು ನಮ್ಮ WPL RCB ಅದು ಕೊನೆಯ ಲೀಗ್ ಮ್ಯಾಚು. ಇವತ್ತು ಏನಾದರೂ ಸಡನ್ ಆಗಿ RCB ಗೆದ್ದುಬಿಟ್ರೆ ಡೈರೆಕ್ಟ್ ಫೈನಲಿಗೆ ಅವಕಾಶ ಸಿಗುತ್ತೆ. ಒಳ್ಳೆ ನಟರಲ್ಲಿ ಗೆದ್ದರೆ ಅದೇನು ವ್ಯತ್ಯಾಸ ಆಗಲ್ಲ, ಯಾಕಂದರೆ ಎಲ್ಲರೂ ಆಡಿದ್ದಾರೆ, ಇವಾಗ 7 ಮ್ಯಾಚಲ್ಲಿ ಆಡಿದ್ದಾರೆ. ಹಾಗಾಗಿ ಇವತ್ತು ಗೆದ್ದುಬಿಟ್ರೆ ಫೈನಲಿಗೆ ಒಳ್ಳೆ ಚಾನ್ಸ್ ಇದೆ, ಇಲ್ಲ ಸೋತು ಬಿಟ್ಟರೆ ಮತ್ತೆ ಕಾಯಬೇಕಾಗುತ್ತೆ. ಹಾಗಾಗಿ ಇವತ್ತು ನಮ್ಮ RCB ಟೀಮಲ್ಲಿ ನೋಡಿ, ಇಷ್ಟು 4-5 ವರ್ಷದಿಂದ ಅಲೆಕ್ಸ್ ಪೆರಿ ಇದ್ದರು. ಅಲೆಕ್ಸ್ ಪೆರಿ ಇಲ್ಲ ಅಂದ್ರೆ ಈ ವರ್ಷ ಇಲ್ಲ ಅಂದ್ರೂ ಸಖತ್ತಾಗಿ ಆಡ್ತಾ ಇದ್ದಾರೆ. ಪ್ರತಿಯೊಬ್ಬ ಆಟಗಾರ್ತಿಯರು ಒಳ್ಳೆ ಗರ್ಜಿಸ್ತಿದ್ದಾರೆ. ಒಬ್ಬರಾಡಲಿಲ್ಲ ಅಂದ್ರೆ ಒಬ್ಬರಾದ್ರೂ ಆಡ್ತಾ ಇದ್ದಾರೆ. ಲಾಸ್ಟ್ 2 ಮ್ಯಾಚ್ ಸೋತಿದ್ದಾರೆ, 5-5 ಗೆದ್ದು ಬಿಟ್ಟು. ಪರವಾಗಿಲ್ಲ, ಸೋಲು ಗೆಲ್ಲು ಸಹಜ. ಆದರೂ ಸಹ ನಮ್ಮ RCB ಟೀಮ್ WPL ಈ ರೀತಿ ಆಡ್ತಿದೆ ಅಂದರೆ ಸೂಪರ್ ಗುರು. ಈ ವರ್ಷ ಕಪ್ ಹೊಡೆದಲ್ಲಿ ಯಾವುದೂ ಅನುಮಾನ ಇಲ್ಲ. ಬಟ್ 2 ಮ್ಯಾಚ್ ಸೋತಿದ್ದಾರೆ. ಕಾಂಪಿಟೇಷನ್ ಕುಗ್ಗಬಾರ್ದು, ಅದನ್ನೇ ಮುಂದೆ ತೊಗೊಂಡು ಹೋಗ್ಬೇಕು. ಎನರ್ಜಿ ಗೆಲ್ತೀವನ್ನೋ ಇದಿರಬೇಕು. ಹಾಗಾಗಿ ಇವತ್ತು RCBಯಲ್ಲಿ ಲಾಸ್ಟ್ ಮ್ಯಾಚ್ ಆಗಿರೋದ್ರಿಂದ ಇವತ್ತು ಏನೇ ಆದರೂ ಬಾಲಿಂಗ್ ಆಗಲಿ ಬ್ಯಾಟಿಂಗ್ ಆಗಲಿ, ಫಸ್ಟ್ ಬ್ಯಾಟಿಂಗ್ ಆಡಿದರೆ ಒಂದು 200 ಆದರೂ ಕ್ರಾಸ್ ಮಾಡಬೇಕು. ಸೆಕೆಂಡ್ ಆಡಿದರೆ ಚೇಜಿಂಗ್ ಒಳ್ಳೆ ಬೆಸ್ಟಾಗಿ ಚೇಜಿಂಗ್ ಮಾಡಬೇಕು. ಇದೇ ರೀತಿ ಒಳ್ಳೆ ಮ್ಯಾಚ್ ಆಡಲಿ ನಮ್ಮ RCB ಟೀಮು. ಆಲ್ ದ ಬೆಸ್ಟ್ ಶ್ರುತಿ ಮಂದನ, ಆಲ್ ದ ಬೆಸ್ಟ್ WPL RCB ಆಲ್ ಪ್ಲೇಯರ್ಸ್. ಚೆನ್ನಾಗಿರಲಿ, ಇದೇ ರೀತಿ ಆಟವಾಡಿ ಇನ್ನೊಂದ್ಸಲ ಕಪ್ ನಮ್ಮದು ಅಂಥೇಳಿ ಕೂಗುವಂಥ ಮುಂಬೈಯಲ್ಲಿ ಮಾಡ್ಕೊಂಬನ್ನಿ. ಓಕೆ ಫ್ರೆಂಡ್ಸ್, ಮತ್ತೆ ಸಿಗೋಣ. ನಿಮಗೇನಾದರೂ ಈ ವಿಡಿಯೋ ಇಷ್ಟ ಆದರೆ ಫಾಲೋ ಮಾಡಿ, ಶೇರ್ ಮಾಡಿ, ಲೈಕ್ ಮಾಡಿ.